ಹಾಯ್ ಹಲೋ ಎಲ್ಲರಿಗೂ ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಡಿಡ್ ಮತ್ತು ಡಿಡಂಟ್ ಅನ್ನ ಹೇಗೆ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸಬೇಕು, ಅದೇ ರೀತಿಯಾಗಿ ವರ್ಬ್ ಅನ್ನ ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮ್ ಅಲ್ಲಿ ಯೂಸ್ ಮಾಡಬೇಕು, ಅರ್ಥ ಏನಾಗುತ್ತೆ, ಯಾವ ಒಂದು ಸಮಯದಲ್ಲಿ ಈ ಮತ್ತು ಡಿಡ್ ಮತ್ತು ಡಿಡಂಟ್ ಅನ್ನ ನಾವು ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಡೂ ಯು ಮತ್ತೆ ಡೋಂಟ್ ಯು ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅದೇ ರೀತಿ ಡಸಂಟ್ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ವಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಕ್ವೆಶ್ಚನರೀಸ್ ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಒಂದು ರೀತಿಯಿಂದ ಆನ್ಸರ್ ಸಿಗುತ್ತೆ, ಒಂದು ರೀತಿಯಿಂದ ಸ್ಪೋಕನ್ ಕೂಡ ನಮ್ದು ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಹೆಚ್ಚು ಪ್ರಶ್ನೆಯನ್ನ ಮಾಡೋದು ಕಲಿತೇವಲ್ಲ, ಆವಾಗ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಸೊ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬಿಫೋರ್ ದ್ಯಾಟ್, ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗಿರುತ್ತೆ. ಅದೇ ರೀತಿ ಹೆಚ್ಚು ಜನರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಲೆಟ್ಸ್ ಮೂವ್ ಟು ದ ಕ್ಲಾಸ್. ಡಿಡ್ ಮತ್ತು ಡಿಡಂಟ್. ಡಿಡ್ ಅನ್ನೋದು ಒಂದು ಪಾಸಿಟಿವ್ ಅಲ್ಲಿ ನಾವು ಬಳಸ್ತೇವೆ, ಡಿಡಂಟ್ ಅನ್ನೋದನ್ನ ಒಂದು ನೆಗೆಟಿವ್ ಫಾರ್ಮ್ ಅಲ್ಲಿ ನಾವು ಬಳಸ್ತೇವೆ. ಇದು ಮೊದಲಿಗೆ ನಮಗೆ ಗೊತ್ತಿರಬೇಕು ಯಾವಾಗ ಬಳಸ್ತೇವೆ ಯಾವಾಗ ಬಳಸಬೇಕು ಅನ್ನೋದನ್ನ. ಡಿಡ್ ಅನ್ನೋದು ಇದು ಸಿಂಪಲ್ ಫಾಸ್ಟ್ ಫಾರ್ಮ್. ಇದರ ಜೊತೆಗೆ ಡಿಡ್ ಜೊತೆಗೆ ನಾಟ್ ಹಾಕಿದಾಗ ಡಿಡಂಟ್ ಅಂತಾನೆ ಓದ್ಬೇಕು, ಡಿಡ್ ನಾಟ್ ಅನ್ನೋ ಹಾಗಿಲ್ಲ. ಎಸ್, ಡಿಡಂಟ್ ಅಂತಾನೆ ನಾವು ಶಾರ್ಟ್ ಫಾರ್ಮ್ ಆಗಿ ಹೇಳ್ಬೇಕು. ಡಿಡ್ ಅನ್ನೋದನ್ನ ನಾವು ಸಿಂಪಲ್ ಫಾಸ್ಟ್ ಅಲ್ಲಿ ನಾವು ಕ್ವಶನ್ ಅನ್ನ ಕೇಳಕ್ಕೆ ನಾವು ಬಳಸ್ತೇವೆ. ಯಾವಾಗ್ಲೂ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಮೊದಲಿಗೆ ಬಳಸಬೇಕು, ಆ ನಂತರ ಕ್ವಶನ್ ಸಬ್ಜೆಕ್ಟ್, ಆಮೇಲೆ ನಂತರ ವರ್ಬ್, ಆಮೇಲೆ ನಂತರ ಆಬ್ಜೆಕ್ಟ್ ಅನ್ನ ಬಳಸಿ ಹೇಳ್ತೇವೆ. ಈ ಹಿಂದೆ ಮುಗಿದ ಹೋದ ಕೆಲಸದ ಬಗ್ಗೆ ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ, ಯಾವುದೇ ಒಂದು ಕೆಲಸದ ಬಗ್ಗೆ ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ ನಾವು ಡಿಡ್ ಅನ್ನ ಬಳಸಿ ಪ್ರಶ್ನೆಯನ್ನ ನಾವು ಒಬ್ಬ ವ್ಯಕ್ತಿಗೆ ಕೇಳಬೇಕಾಗುತ್ತೆ. ಅಂದ್ರೆ ಆ ಕೆಲಸ ಆಗಿ ಹೋಗಿರುತ್ತೆ, ಆ ಒಂದು ಆಗಿ ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಪ್ರಶ್ನೆಯನ್ನ ಈಗ ಮಾಡ್ಬೇಕಾದ್ರೆ ನಾವು ಡಿಡ್ ಬಳಸಿ ನಾವು ಹೇಳ್ಬೇಕು. ಈಗ ಪ್ರೆಸೆಂಟ್ ಬಗ್ಗೆ ಕೇಳ್ಬೇಕಾದ್ರೆ ಡೂ ಯು ಮತ್ತು ಡಸ್ ಬಗ್ಗೆ ನಾವು ಕೇಳ್ತೇವೆ. ಓಕೆ, ನೋಡೋಣ ಹೇಗೆ ಬಳಸೋದು ಅನ್ನೋದನ್ನ. ಡಿಡ್ ಅನ್ನೋದು ಒಂದು ವೇಟಿವ್ ಫಾರ್ಮ್, ಮೊದಲಿಗೆ ನಾವು ಬಳಸ್ಬೇಕು ಯಾವಾಗ ಕ್ವಶನ್ ಅನ್ನ ಮಾಡಬೇಕಾದ್ರೆ. ಆ ನಂತರ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಗೊತ್ತಿದೆ, ಐ, ವಿ, ಯು, ದೇ, ಹಿ, ಶಿ. ಇಟ್ ಬದಲಾಗಿ ನಾನಿಲ್ಲಿ ಡಾಗ್ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಏನಂತಂದ್ರೆ ಆಬ್ಜೆಕ್ಟ್. ಇದು ಮೇನ್ ವರ್ಬ್ ಯಾವಾಗಲೂ V1 ಇರಬೇಕು, ಇದು ಆಬ್ಜೆಕ್ಟ್. ನೋಡಿ, ಐ, ವಿ, ಯು, ದೇ, ಹಿ, ಶಿ, ಇಟ್. ಇಟ್ ಬದಲಾಗಿ ಡಾಗ್. ಕಾಲ್, ಫಿನಿಶ್, ಕುಕ್, ಅಟೆಂಡ್, ಪ್ಲೇ, ಪಾಸ್, ಡೈ, ಅಲೋ, ಚೇಂಜ್. ಇವೆಲ್ಲವುಗಳು ನಾನು V1 ನಲ್ಲಿ ಬಳಸಿದ್ದೀನಿ. ಯಾಕಂತ ಕೇಳಿದ್ರೆ ಇಲ್ಲ ಆಲ್ರೆಡಿ ನಾನು ಹೆಲ್ಪಿಂಗ್ ವರ್ಬ್ ಅನ್ನ ಪಾಸ್ಟ್ ಅಲ್ಲೇ ಬಳಸಿದ್ದೇನೆ. ಸೊ ದ್ಯಾಟ್ ಇಲ್ಲಿ ಕೂಡ ನಾವು ಡಿಡ್ ಪಾಸ್ಟ್ ಅಲ್ಲಿ ನಾವು ಮೇನ್ ವರ್ಬ್ ಅನ್ನ V1 ಅಲ್ಲಿ ಬಳಸಬೇಕು. ಯಾಕಂದ್ರೆ ಇದು ಆಲ್ರೆಡಿ ಈಗಿನದೇ ಪಾಸ್ಟ್ ಅಲ್ಲಿ ಇದೆ. ನೋಡಿ, ಡಿಡ್ ಐ ಕಾಲ್ ದೆಮ್. ನಾನು ಅವ್ರಿಗೆ ಕಾಲ್ ಮಾಡಿದ್ನ? ಕಾಲ್ ಮಾಡಿದಾಗಿದೆ, ನಾನು ಕೇಳ್ತಾ ಇದ್ದೇನೆ. ಡಿಡ್ ಐ ಕಾಲ್ ದೆಮ್ ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿದ್ದ ಅಂತ ಕೇಳ್ತಾ ಇದ್ದೇನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ. ಡಿಡ್ ವಿ ಕಾಲ್ ದೆಮ್, ನಾವೇನಾದ್ರೂ ಅವ್ರಿಗೆ ಕಾಲ್ ಮಾಡಿದ್ವಾ, ಫೋನ್ ಮಾಡಿದ್ವಾ, ನಾವೇನಾದ್ರೂ ಅವ್ರಿಗೆ ಬರಕ್ ಹೇಳಿದ್ವಾ? ಇಟ್ ಮೀನ್ಸ್ ಆಲ್ರೆಡಿ ಬಂದಿದ್ದಾರೆ, ಅದನ್ನ ಮತ್ತೊಬ್ಬರಿಗೆ ನಾವು ಕೇಳ್ತಾ ಇದ್ದಾರೆ. ಡಿಡ್ ವಿ ಕಾಲ್ ದೆಮ್, ನಾವೇನಾದ್ರೂ ಅವ್ರಿಗೆ ಕಾಲ್ ಮಾಡಿದ್ವಾ ಬನ್ನಿ ಅಂತ ಹೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನ ಈ ಒಂದು ವಾಕ್ಯದಲ್ಲಿ ನೋಡಬಹುದು ನಾವು. ಡಿಡ್ ಐ ಫಿನಿಶ್ ದ ವರ್ಕ್, ನಾನು ಆ ಕೆಲಸವನ್ನ ಮಾಡಿ ಮುಗಿಸಿದ್ನ ಅಂತ ಅರ್ಥ ಆಗುತ್ತೆ. ಅಂದ್ರೆ ಈಗ ಆಲ್ರೆಡಿ ಕೆಲಸ ಮುಗಿದು ಹೋಗಿದೆ, ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀರಿ. ಡಿಡ್ ಯು ಫಿನಿಶ್ ದ ವರ್ಕ್, ನೀನು ಆ ಕೆಲಸ ಮುಗಿಸಿದ್ಯಾ, ಆ ಕೆಲಸವನ್ನ ಮಾಡಿ ಮುಗಿಸಿದ್ಯಾ? ಡಿಡ್ ಯು ಫಿನಿಶ್ ದ ವರ್ಕ್, ಮುಗಿಸಿದ್ಯೋ ಅಥವಾ ಇಲ್ಲೋ ಅಂತ ಕೇಳ್ತಾ ಇದ್ದೀವಿ. ಡಿಡ್ ದೇ ಫಿನಿಶ್ ದ ವರ್ಕ್, ಆ ಕೆಲಸವನ್ನು ಮುಗಿಸಿದ್ದಾರ ಅವರು?
ಡಿಡ್ ದೇ ಫಿನಿಶ್ ದ ವರ್ಕ್, ಅವ್ರ ಕೆಲಸವನ್ನ ಮುಗಿಸಿದ್ರ? ಡಿಡ್ ದೇ ಕಾಲ್ ದೆಮ್, ಅವ್ರೇನಾದ್ರೂ ಅವ್ರಿಗೆ ಕಾಲ್ ಮಾಡಿದ್ರ? ಡಿಡ್ ಯು ಕುಕ್ ಸಾಂಬಾರ್, ನೀನೇನಾದ್ರೂ ಸಾಂಬಾರ್ ಮಾಡಿದ್ಯಾ? ಅಂದ್ರೆ ಇಲ್ಲಿ ಡಿಡ್ ಆಲ್ರೆಡಿ ನಾವು ಬಳಸಿದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ಇಲ್ಲಿ V1 ಬೇಸ್ ವರ್ಬ್ ಗಳನ್ನ ನಾವು ಬಳಸ್ತಿದೀವಿ. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವೆಲ್ಲವೂ ನಾವು ಅಥವಾ ಅಬ್ಜೆಕ್ಟ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಡಿಡ್ ಹಿ ಅಟೆಂಡ್ ದ ಕ್ಲಾಸ್, ಅವನು ಕ್ಲಾಸ್ ಅಟೆಂಡ್ ಆಗಿದ್ದ? ಅಂದ್ರೆ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ, ಡಿಡ್ ಹಿ ಅಟೆಂಡ್ ದ ಕ್ಲಾಸ್, ವೆದರ್ ಹಿ ಈಸ್ ಅಟೆಂಡೆಡ್ ಆರ್ ನಾಟ್. ನಾವು ಕೇಳ್ತಾ ಇದ್ದೇವೆ ಡಿಡ್ ಹಿ ಅಟೆಂಡ್ ದ ಕ್ಲಾಸ್, ಅಂದ್ರೆ ಕ್ಲಾಸ್ ಮುಗಿದೋಗಿದೆ, ಅದ್ರ ಬಗ್ಗೆ ಕೇಳ್ತಾ ಇದೆ, ಅವನು ಕ್ಲಾಸ್ ಅಟೆಂಡ್ ಆಗಿದ್ನ? ಡಿಡ್ ಹಿ ಪ್ಲೇ ವೆಲ್, ಅವನು ಚೆನ್ನಾಗಿ ಆಡಿದ್ನ? ಆಟನು ಮುಗ್ದೋಗಿದೆ, ಅವ್ರ ಬಗ್ಗೆ ಕೇಳ್ತಾ ಇದ್ವಿ. ಡಿಡ್ ಹಿ ಪ್ಲೇ ವೆಲ್, ಅವನು ಇನ್ನೇನಾದ್ರೂ ಚೆನ್ನಾಗಿ ಆಡಿದ್ನ? ಡಿಡ್ ಕೊಹ್ಲಿ ಪ್ಲೇ ವೆಲ್, ಕೊಹ್ಲಿ ಅವ್ರು ಚೆನ್ನಾಗಿ ಆಡಿದ್ರ ನಿನ್ನೆ? ಈ ರೀತಿ ಕೇಳ್ತಾ ಇದ್ವಿ. ಡಿಡ್ ಶಿ ಪಾಸ್ ದ ಎಕ್ಸಾಮ್, ಅವಳ ಎಕ್ಸಾಮ್ ಅನ್ನ ಪಾಸ್ ಆಗಿದ್ಲ? ಪಾಸ್, ಇದು V1 ಫಾರ್ಮ್. ಡಿಡ್ ಶಿ ಪಾಸ್ ದ ಎಕ್ಸಾಮ್. ನೆಕ್ಸ್ಟ್ ನೋಡಿ, ಡಿಡ್ ದೇ ಪಾಸ್ ದ ಎಕ್ಸಾಮ್, ಅವರು ಆ ಎಕ್ಸಾಮ್ ಅನ್ನ ಪಾಸ್ ಆಗಿದ್ರ ಅಂತ ಕೇಳ್ತಾ ಇದ್ದೀವಿ. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಇದನ್ನ ಡಿಡ್ ಬಳಸಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಡಿಡ್ ಶಿ ಪಾಸ್ ದ ಎಕ್ಸಾಮ್, ಅವಳು ಎಕ್ಸಾಮ್ ಅನ್ನ ಪಾಸ್ ಆಗಿದ್ಲ? ಡಿಡ್ ಡಾಗ್ ಡೈ, ಆ ನಾಯಿ ಏನಾದ್ರು ಸತ್ತೋಯ್ತಾ? ಡಿಡ್ ದೇ ಅಲೋ ಯು ಫಾರ್ ಎಕ್ಸಾಮ್, ಅವರು ನಿನಗೆ ಪರೀಕ್ಷೆಯನ್ನ ಬರಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ರ? ಡಿಡ್ ದೇ ಅಲೋ ಯು ಫಾರ್ ದ ಎಕ್ಸಾಮ್. ಡಿಡ್ ಹಿ ಚೇಂಜ್ ದ ಕ್ಲಾತ್, ಅವನೇನಾದ್ರೂ ಬಟ್ಟೆಯನ್ನ ಚೇಂಜ್ ಮಾಡಿದ್ನ? ಡಿಡ್ ಹಿ ಚೇಂಜ್ ದ ಕ್ಲಾತ್, ಅವನು ಬಟ್ಟೆಯನ್ನ ಚೇಂಜ್ ಮಾಡಿದ್ನ? ಸೊ ಈ ರೀತಿ ನೀವು ಒಂದು ಸ್ಟ್ರಕ್ಚರ್ ಅನ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇನ್ನು ವರ್ಕ್ ಫಾರ್ಮ್ ಗಳನ್ನ ಹಾಕೊಳ್ತಾ ಹೋಗಿ, ಅಂದ್ರೆ ನಿಮ್ಗೇನಾಗುತ್ತೆ, ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಒಂದು ಉಪಯೋಗ ಆಗುತ್ತೆ. ಸೊ ಅಂದಾಗ ಮಾತ್ರ ನಾವು ಒಂದು ಭಾಷೆಯನ್ನ ಕಲೀಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬನ್ನಿ, ಡಿಡಂಟ್ ಅನ್ನೋದನ್ನ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಫಾರ್ಮ್ ಅಲ್ಲಿ ನಾವು ಬಳಸ್ತೀವಿ. ಹೌದು ಅಥವಾ ಅಲ್ಲೋ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಡಿಡಂಟ್ ಅನ್ನ ನಾವು ಬಳಸ್ತೀವಿ. ಡಿಡ್ ಜೊತೆಗೆ ನಾಟ್ ಹಾಕಿದಾಗ ಡಿಡಂಟ್ ಅಂತ ಬಳಸ್ತೀವಿ. ನೋಡಿ, ಡಿಡಂಟ್ ಹಿ ಕಾಲ್ ಯು, ಅವನು ನಿನಗೆ ಕಾಲ್ ಮಾಡಿರ್ಲಿಲ್ವೇ ಅಂತ ಅರ್ಥ ಆಗುತ್ತೆ. ಡಿಡಂಟ್ ಯು ಈಟ್ ವೆಲ್, ನೀನು ಚೆನ್ನಾಗಿ ತಿಂದಿರ್ಲಿಲ್ವಾ? ನೀನ್ ಚೆನ್ನಾಗಿ ಊಟ ಮಾಡಿರ್ಲಿಲ್ವಾ? ನೋಡಿ, ಮಾಡಿದಾನೋ ಅಥವಾ ಇಲ್ವೋ ಅನ್ನೋ ಗೊತ್ತಿಲ್ಲ, ನಾವು ಕೇಳ್ತಾ ಇದ್ದೀವಿ. ಎಸ್ ಆರ್ ನೋ ಅಂದ್ರೆ ಹೌದು ಅಥವಾ ಅಲ್ಲೋ, ನೀನ್ ಚೆನ್ನಾಗಿ ತಿಂದಿದ್ದಿರ್ಲಿಲ್ವಾ ಅಂದ್ರೆ ಪಾಸ್ಟ್ ಈ ಹಿಂದೆ ಅನ್ನೋದನ್ನ ಕೇಳ್ತೇವೆ ನಾವು. ಡಿಡಂಟ್ ಶಿ ಟೆಲ್ ಯು, ಅವಳು ನಿನಗೆ ಹೇಳಿದ್ದಿರ್ಲಿಲ್ವೇ? ಅವಳು ನಿನ್ಗೆ ಹೇಳಿರ್ಲಿಲ್ವೇ ನಾನು ಇವತ್ತು ಬರ್ತೀನಿ ಅಂತ? ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನ ಈ ಒಂದು ವಾಕ್ಯ ಕೊಡುತ್ತೆ. ಯಾವಾಗ ಡಿಡಂಟ್ ಅಂತ ಬಳಸಿದಾಗ. ಇಲ್ಲಿ ಕೂಡ ಹಾಗೆ, ಮೊದಲಿಗೆ ನಾವು ಡಿಡಂಟ್ ಅನ್ನ ಬಳಸ್ತೀವಿ, ಆಮೇಲೆ ಸಬ್ಜೆಕ್ಟ್, ಆಮೇಲೆ ವರ್ಬ್, ಮತ್ತೆ ನೆಕ್ಸ್ಟ್ ಆಬ್ಜೆಕ್ಟ್ ಅನ್ನ ನಾವು ಬಳಸಿ ಮಾತಾಡ್ತೀವಿ. ಡಿಡಂಟ್ ದ ಇನ್ಫಾರ್ಮ್ ಯು, ಅವರು ನಿನಗೆ ಹೇಳಿರ್ಲಿಲ್ವೇ ಇವತ್ತು ಎಕ್ಸಾಮ್ ಇದೆ, ಇವತ್ತು ಟೆಸ್ಟ್ ತಗೊಳ್ತಾರೆ ಅಂತ ಹೇಳಿ, ಇವತ್ತು ಕ್ಲಾಸ್ ಅಲ್ಲಿ ಇದೆ, ಸ್ಪೆಷಲ್ ಕ್ಲಾಸ್ ಇದೆ ಅಂತ. ಓಕೆ, ಡಿಡಂಟ್ ವಿ ಕಮ್ ದೇರ್, ನಾವು ಅವತ್ತು ಬಂದಿರ್ಲಿಲ್ವೇ ನಿಮ್ಮ ಮನೆಗೆ? ಡಿಡಂಟ್ ವಿ ಕಮ್ ದೇರ್, ನಾವು ಅವತ್ತು ಅಲ್ಲಿ ಬಂದಿರ್ಲಿಲ್ವೇ? ಡಿಡಂಟ್ ಐ ಗಿವ್ ಯು, ನಾನು ಅದನ್ನ ನಿನಗೆ ಕೊಟ್ಟಿರ್ಲಿಲ್ವೇ? ಸೊ ನೋಡಿ, ಐ ಗಿವ್ ಯು ಅಂದ್ರೆ ಇಲ್ಲಿ V1 ಅನ್ನ ಬಳಸಿದ್ದೀನಿ. ಸೊ ಈ ಡಿಡಂಟ್ ಅನ್ನು ಬಳಸಿದಾಗ, ಡಿಡ್ ಅನ್ನು ಬಳಸಿದಾಗ ಏನ್ ಮಾಡ್ಬೇಕು, V1 ಫಾರ್ಮ್ ಗಳನ್ನ ನಾವು ಬಳಸಿ ವಾಕ್ಯವನ್ನ ಮಾಡಬೇಕಾಗುತ್ತೆ. ಸೊ ಅಂದಾಗ ಏನಾಗುತ್ತೆ, ಈ ಡಿಡ್ ಮತ್ತು ಡಿಡಂಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಂಗಾಯ್ತು. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಡೂ, ಡಸ್ ಅದ್ರ ಬಗ್ಗೆ ನಾವು ನೋಡ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಡಿಡ್ ಮತ್ತು ಡಿಡಂಟ್ ಅನ್ನು ಹೇಗೆ ಬಳಸೋದು, ಯಾವ ಒಂದು ಸಂದರ್ಭದಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ವರ್ಡ್ ಸ್ಟ್ರಕ್ಚರ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿದ್ವಿ. ನಾಳೆ ಒಂದು ಸಂಚಿಕೆಯಲ್ಲಿ ಇದೇ ರೀತಿ ಇನ್ನೂ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.